ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಕೂಡ ಬಂದು ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ರಂಗೋಲಿ ಈ ಥರ ಹಾಕಿದ್ದೀನಿ ನೋಡಿ. ಇನ್ನು ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಹೂವು ಕಿತ್ಕೊಂಡು ಬರೋಣ ಅಂತ ಹೋಗಿದ್ದೀನಿ. ಒಂದು ಗುಲಾಬಿನೂ ಇಲ್ಲ ಇವತ್ತು, ಹಾಗಾಗಿ ಇದು ದಾಸವಾಳ ಹೂವು ಏನಿರುತ್ತೆ ರೆಡ್ ಕಲರ್ ದಾಸವಾಳ, ಅದನ್ನೇ ಇಡೋಣ ಅಂತ ಕಿತ್ಕೊಂಡು ಬಂದಿದ್ದೀನಿ. ಇನ್ನು ಫಸ್ಟ್ ತುಳಸಿ ಗಿಡಕ್ಕೆ ಇಟ್ಬಿಟ್ಟು ಅದಾದ ನಂತರ ಹೊಸ್ಲಿಗೆ ಇಡಬೇಕು ಅಂತ ನೋಡ್ತಾ ಇರ್ಬೋದು. ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಇನ್ನು ಅದಾದಮೇಲೆ ಅಡುಗೆ ಬಂದುಬಿಟ್ಟು ಎಣ್ಗಾಯಿ ಸಾಂಬಾರು ಮಾಡ್ಕೋಬೇಕು ಅಂತ. ಇನ್ನು ನಾನು ವೇದು ಪಾಪು ಅವರ ಅಪ್ಪಾಜಿ 3 ಜನ ಅಲ್ವಾ ಇರೋವಂಥದ್ದು, ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಸಾಂಬಾರು ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು 4 ಬದನೆಕಾಯಿ ಅಷ್ಟೇ. ಇನ್ನು ಕಾಯಿ, ಈರುಳ್ಳಿ, ಚಕ್ಕೆ, ಮಸಾಲೆ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೆ. ಒಂದು 1/2 ಸ್ಪೂನ್ ಆಗೋಷ್ಟು ಕಡಲೆ ಬೀಜನೂ ಕೂಡ ಫ್ರೈ ಮಾಡ್ಕೊಂಡಿದ್ದೆ. ಈ ರೀತಿ ಎಣ್ಗಾಯಿ ಸಾರು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ, ಹಂಗಾಗಿ ಈ ರೀತಿ ಮಾಡ್ಕೊಂಡಿದ್ದೆ ನಾನು. ಕೆಲವೊಂದು ಸರಿ ಬರೀ ಫ್ರೈ ಮಾಡ್ಕೊಳ್ತೆ, ಬರೀ ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನೆಲ್ಲ ಹಾಗೇ ರುಬ್ಕೊಂಡ್ಬಿಟ್ಟು ಕೂಡ ಸಾರು ಮಾಡ್ತೀನಿ, ಅದು ಕೂಡ ಚೆನ್ನಾಗಿರುತ್ತೆ. ಇದು ಅದಕ್ಕಿಂತ ಒಂಥರ ನಾನ್ ವೆಜ್ ತಿಂದಿರೋವಂಥ ಟೇಸ್ಟ್ ಬರುತ್ತೆ, ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಇನ್ನು ಇದ್ರ ಜೊತೆನೇ ಎಣ್ಣೆ ಮತ್ತು ಉಪ್ಪು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಕಲಿಸಿದ್ದೀನಿ, ನೋಡ್ತಾ ಇರ್ಬೋದು. ಕಲಿಸ್ತಾ ಇದ್ದೀನಿ ಕೂಡ. ಇನ್ನು ಬದನೆಕಾಯಿ ಎಲ್ಲ ನೀಟಾಗಿ ಕಟ್ ಮಾಡಿ ಅದರ ಜೊತೆ ತುಂಬಿಬಿಟ್ಟು ಸಾಂಬಾರಿಗೆ ಇಡೋವಂಥದ್ದು ಅಷ್ಟೇ, ನೋಡ್ತಾ ಇರ್ಬೋದು. ಈ ರೀತಿ ನಮಗೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಒಂಥರ ಮಟನ್ ಗ್ರೇವಿ ಥರನೂ ಇರುತ್ತೆ, ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ. ನನಗಂತೂ ತುಂಬ ಇಷ್ಟ ಈ ರೀತಿ ಎಣ್ಗಾಯಿ ಸಾಂಬಾರು, ನೋಡ್ತಾ ಇರ್ಬೋದು. ಮುದ್ದೆ ಜೊತೆ ಎಣ್ಗಾಯಿ ಸಾಂಬಾರು. ಇನ್ನು ಸಂಜೆಗೆ ಚಪಾತಿ ಮಾಡಿದ್ರಾಯಿತು, ಇದ್ರ ಜೊತೆ ಏನಾದರೂ ಸ್ವಲ್ಪ ಪಲ್ಯ ಏನಾದರೂ ಮಾಡಿಕೊಂಡು ಅಂತ. ವೇದು ಪಾಪ ಅಂತೂ ತುಂಬ ಅಂದರೆ ತುಂಬ ತಿಟ್ಟಿಗೆ ಮಾಡ್ತಾನೆ ಈ ಮೇಕೆ ಮರಿ ಹತ್ರ. ಇನ್ನು ನೋಡ್ತಾ ಇರ್ಬೋದು ಪಾತ್ರೆ ಜೊತೆಗೆ ಡೈಲಿ ಈ ಥರ ಒಂದೊಂದು ಬಾಕ್ಸು, 2 ಬಾಕ್ಸು ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ, ಧೂಳು ಅದೇನೋ ಜಾಸ್ತಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದ್ದೀನಿ. ಇನ್ನು ನೀರು ಕೂಡ ಎಲ್ಲ ಹಿಡಿದಿದ್ದೀನಿ. ಕರೆಂಟು ಕೂಡ ಸ್ವಲ್ಪ ಲೇಟಾಗಿ ಬಂತು. ಇನ್ನು ಒಲೆ ಮೇಲೆ ನೀರು ಕೂಡ ಇಟ್ಟಿದ್ದೀನಿ ವೇದು ಪಾಪುಗೋಸ್ಕರ. ನೋಡ್ತಾ ಇರ್ಬೋದು ಆರೋಗಿದೆ, ಗಾಳಿ ತುಂಬ ಗಾಳಿ ನಮ್ಮ ಕಡೆ, ಹಂಗಾಗಿ ಇವಾಗ ಸೌದೆ ಎಲ್ಲ ಒಂದು ಸ್ವಲ್ಪ ಅಡ್ರ ಹಾಕ್ಬಿಟ್ಟು ಇನ್ನೊಂದು ಸತಿ ಉರಿ ಇಡಬೇಕು. ಇನ್ನು ಪಟ್ಲಿ ಮರಿಗೆ ಮೇವೆಲ್ಲ ನಮ್ಮ ಮನೆಯವರು ಕಿತ್ತಿಟ್ಟು ಹೋಗಿದ್ದಾರೆ, ಅದನ್ನೆಲ್ಲ ಮೇವು ಒಂದು ಕಡೆ ತುಂಬಿಟ್ಬಿಟ್ಟು ಅವಾಗವಾಗ ಈ ಥರ ಹಾಕ್ಕೊತಾ ಇರ್ತೀನಿ, ನೋಡ್ತಾ ಇರ್ಬೋದು. ಇನ್ನು ಮೇಕೆ ಮರಿನಂತೂ ಮೇಯೋದಕ್ಕೆ ಬಿಡಲ್ಲ ವೇದು ಪಾಪ, ಅಷ್ಟು ಹಿಂಸೆ ಮಾಡ್ತಾನೆ. ಇನ್ನು ಅದು ಮಲ್ಕೊಂಡಿರೋದು ನೋಡಿಬಿಟ್ಟು ಅಮ್ಮ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಗುಲಾಬಿ ಹೂವು ಕಿತ್ಕೊಂಡು ಬಂದು ಅದಕ್ಕೆ ಮುಡಿಸಿದ್ದಾನೆ. ಅಂದರೆ ಇದೆಲ್ಲ ಗುಲಾಬಿ ಬಾಗಿಲಿಗೆ ಏನಿಟ್ಟಿರ್ತೀವಿ ಅದನ್ನೇ ತೊಗೊಂಡು ಬಂದಿರ್ತಾನೆ. ಇವತ್ತು ನಮ್ಮ ಅಜ್ಜಿಯರು ಕಿತ್ಕೊಂಡು ಬಾಗಿಲಿಗೆ ಇಟ್ಟಿದ್ರು, ಅಲ್ಲಿಂದ ತೊಗೊಂಬಂದ್ಬಿಟ್ಟು ಈ ಥರ ಮೇಕೆ ಮರಿಗೆಲ್ಲ ಮುಡಿಸ್ಬಿಟ್ಟು ಅದ್ರ ತಲೆ ಮೇಲೆ ಕಲ್ಲಿಟ್ಬಿಟ್ಟು ಒಂದೊಂದು ಕತೆ ಮಾಡಲ್ಲ. ಇನ್ನು ನೆಕ್ಸ್ಟ್ ಡೇ ಲಾಗ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇವತ್ತಿನ ರಂಗೋಲಿ ಬಂದಿದೆ. ನನ್ನ ಕಣ್ಣೇ ದೃಷ್ಟಿ ಬೀಳುತ್ತೆ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇದು ಬಂದುಬಿಟ್ಟು ಮಂಗಳವಾರದ ಲಾಗು. ಇವತ್ತು ವಾರ ಪೂಜೆ ಎಲ್ಲನೂ ಇರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಹಾಕಿದ್ದೀನಿ. ಇನ್ನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇವಾಗ ಟೀ ಮಾಡ್ಕೊಳ್ಳೋಣ ಅಂತ ಟೀಗೆ ಇಟ್ಟಿದ್ದೀನಿ. ಹಾಲು ಬಂದುಬಿಟ್ಟು ಎಷ್ಟು ಗಟ್ಟಿಯಲ್ಲಿ ನೋಡ್ತಾ ಇರ್ಬೋದು, ಎಮ್ಮೆ ಹಾಲು ಆಗಿರೋದ್ರಿಂದ ಸಖತ್ತಿರುತ್ತೆ. ಟೀ ಮಾತ್ರ ಒಂಥರ ಕಳೆದೋಗ್ಬಿಡ್ತೀವಿ ಒಂದು ಗ್ಲಾಸ್ ಟೀ ಕುಡಿದ್ರೆ. ಇನ್ನು ಪದೇ ಈ ಥರ ರಂಗೋಲಿನೇ ನೋಡಬೇಕು ಅಂತ ಅನಿಸ್ತಾ ಇರುತ್ತೆ ನನಗಂತೂ. ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ವೇದು ಪಾಪುಗೆ ಏನಾದ್ರೂ ಹಂಗೆ ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ ಅಂತ ಎಲ್ಲ ಹೇಳ್ಬಿಟ್ರೆ ಅದನ್ನು ಹೋಗಿ ಅಳಿಸಾಕ್ಬಿಡ್ತಾನೆ. ಅವನು ಎದ್ದೇಳೋವರೆಗೂ ಅಷ್ಟೇ ಅದನ್ನು ನೀಟಾಗಿ ನೋಡ್ಕೋಬೇಕು ನಾನು. ಇನ್ನು ನಮ್ಮ ಮನೆಯವ್ರಿಗೆ ಎಬ್ಬರಿಸಿ ಟೀ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ವೇದು ಪಾಪು ಅವನಿಗೆ ಹಾಲು, ನಮಗೆ 2 ಗ್ಲಾಸಲ್ಲಿರೋದು ಟೀ ನಮ್ಮಿಬ್ಬರಿಗೆ. ಇನ್ನು ಟೀ ಎಲ್ಲ ಮುಗಿಸ್ಬಿಟ್ಟು ಅದಾದ ನಂತರ ಇವತ್ತು ನಮ್ಮ ರಿಲೇಷನಲ್ಲಿ ಒಬ್ಬದ್ದು ಮದುವೆ ಇದೆ, ಹಾಗಾಗಿ ಅವರು ಮದುವೆಗೆ ಕರೆಯೋಕ್ಕೆ ಬಂದಿದ್ದರು. ಅವರನ್ನು ಕೂಡ ಕೂರಿಸಿ ಮಾತಾಡಿಸಿ ಟೀ ಕುಡೀರಿ ಅಂತ ಹೇಳಿದೆ. ಇಲ್ಲ ಆಯಿತು ಅಂತ ಹೇಳಿದರು. ಇನ್ನು ಮೆಣಸಿನ್ಕಾಯಿ ನನಗೆ ಚಟ್ನಿಗೋಸ್ಕರ ಅಗದಿ ಇರಲಿಲ್ಲ, ಹಂಗಾಗಿ ಇಲ್ಲಿ 2 ಗಿಡ ಇದ್ದಾವೆ ನಮ್ಮ
ಅಡಿಕೆ ಗಿಡದಲ್ಲಿ. ಹಂಗಾಗಿ ಅವ್ನು ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಈ ಥರ ಒಂಬಳೆ ಬಿಟ್ಟಿರ್ತಲ್ಲ, ಅದು ಮೊಟ್ಟೆ ಒಣಗಿಬಿಟ್ಟಿತ್ತು. ಹಂಗಾಗಿ ನಾವೇನೇ ಕಿತ್ತರೆ ಚೆನ್ನಾಗಿರುತ್ತಂತೆ, ಹಂಗಾಗಿ ಕೀಳ್ತಾ ಇದ್ದೀನಿ. ಇನ್ನು ಒಂದು ಸ್ವಲ್ಪ ದೊಡ್ಡ ಮರಗಳಾಗೋವರೆಗೂ ಈ ಥರ ಕೀಳಬೇಕು, ಕಿತ್ತರೆ ಒಳ್ಳೆಯದು. ಇಲ್ಲ ಅಂತಂದರೆ ಬೂಜು ಬರ್ತವೆ ಅಂತ ಹೇಳ್ತಾ ಇರ್ತಾರಲ್ವ, ಹಂಗಾಗಿ ಕಿತ್ತಿದ್ದೀನಿ ನಾನೇ. ಅದೆಲ್ಲ ಪೂರ್ತಿ ಒಣಗೋಗಿತ್ತು. ಹಾಗಾಗಿ ಇನ್ನು ಬನ್ನಿ ನೋಡೋಣ, 2 ಗಿಡ ಎಷ್ಟೊಂದು ಹಸಿಮೆಣ್ಸಿನ್ಕಾಯಿ ಬಿಡುತ್ತೆ ಅಂತ. ನೆಕ್ಸ್ಟು ಸಂತೆ ತರೋವರೆಗೂ ಆಗ್ತವೆ, ಅಷ್ಟು ಹಸಿಮೆಣ್ಸಿನ್ಕಾಯಿ ಬಿಟ್ಟಿದ್ದಾವೆ. ಇಲ್ಲಿ 2 ಗಿಡ ಇದ್ದಾವೆ, ಮತ್ತು ಇನ್ನೂ 2 ಗಿಡ ಬೇರೆ ಕಡೆ ಇದ್ದಾವೆ. 2 ಗಿಡದಲ್ಲೂ 4 ಗಿಡದಲ್ಲೂ ಸೇರಿದರೆ ನನಗೆ ಮತ್ತು ಸಂತೆ ತರೋವರೆಗೂ ಇವೇ ಮೆಣಸಿನ್ಕಾಯಿ ಆಗ್ತವೆ. ಇವಾಗ ಚಟ್ನಿಗೆ ಎಷ್ಟು ಬೇಕೋ ಅಷ್ಟೇ ಬಿಡಿಸ್ಕೊಂಡು ಹೋಗೋಣ ಅಂತ ಬಿಡಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸಖತ್ತು ಚೆನ್ನಾಗಿ ಕಾಯಿ ಬಿಟ್ಟಿದ್ದಾವೆ. ಮಳೆ ಬಂದಿದ್ರೆ ಇನ್ನೂ ಚೆನ್ನಾಗಿ ಬಿಡ್ತಾ ಇದ್ವು. ಮಳೆ ನಿಂತಿದ್ರೆ. ನಮ್ಮ ಕಡೆ ಅಷ್ಟೊಂದು ಮಳೆ ಕಡಿಮೆ ಆಗಿದೆ, ಮಳೆನೇ ಇಲ್ಲ, ಹಳ್ಳನೂ ಕೂಡ ಓಡಿಲ್ಲ ನಮಗೆ. ನೋಡ್ತಾ ಇರ್ಬೋದು ಎಷ್ಟು ಜಗ್ಗಿದ್ದಾವೆ ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿ. ಇವಾಗ ಬಂದ್ಬಿಟ್ಟು ಬದನೆಕಾಯಿ ಚಟ್ನಿ ಮಾಡೋಣ ಅಂತ, ಸ್ವಲ್ಪ ಹೀರೆಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಬೀನ್ಸು ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಎಲ್ಲ ಒಂದು 5-6 ಗಿಡ ಈ ಥರ ಮೆಣಸಿನ ಗಿಡ ಇದ್ದವು. ನನಗೆ ಮತ್ತೆ ಮಾರ್ಕೆಟಿಂದ ತರದೇನೆ ಮೆಣಸಿನ್ಕಾಯಿ ತಪ್ತಾ ಇತ್ತು, ಅಷ್ಟೊಂದು ಚೆನ್ನಾಗಿ ಕಾಯಿ ಬಿಡ್ತಾ ಇದ್ವು. ನಮ್ಮ ಮನೆಯವರು ಪವರ್ ಹಿಡರ್ ಹೊಡೆದ್ರಲ್ವ, ಆವಾಗಲೇ ಹೋಗ್ಬಿಟ್ವು. ಹಂಗಾಗಿ ತುಂಬ ಬೇಜಾರಾಯಿತು. ನೋಡ್ತಾ ಇರ್ಬೋದು, ಇನ್ನೂ ಇಷ್ಟು ಗಿಡದಲ್ಲಿ ಇದ್ದಾವೆ. ಒಂದು ಸ್ವಲ್ಪ ಎಳೆವಂತ ಇಲ್ಲೇ ಬಿಟ್ಟಿದ್ದೀನಿ. ಆಮೇಲೆ ಬೇಕಂದರೆ ಯಾವಾಗಾದರೂ ಬಿಡಿಸ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇನ್ನೂ 2 ಗಿಡನೂ ತೋರಿಸ್ತೀನಿ ನಿಮಗೆ. ನೋಡ್ತಾ ಇರ್ಬೋದು, ಇದೇ ರೀತಿ ಮೊಟ್ಟೆ ಒಣಗಿದ್ರೆ ಈ ಥರ ಬಿಡಿಸ್ಬೇಕಂತೆ, ಇಲ್ಲಾಂದರೆ ಬೂಜುನ್ ಬಂದುಬಿಟ್ಟು ಒಂಥರ ಕೊಳ್ತ ಥರ ಆಗೋಗ್ತವೆ ಅಂತ ಹೇಳ್ತಾರೆ. ನನಗೆ ಇದ್ರ ಬಗ್ಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ಇನ್ನು ವೇದ ಪಾಪು ನೋಡ್ತಾ ಇರ್ಬೋದು, ಇವಾಗ ನನಗೆ ಅದೇನು ಕುರ್ಕುರೆನ ಏನು ಕೊಡು ನನಗೆ ಅಂತ ಕೇಳ್ತಾ ಇದ್ದಾನೆ. ಇದನ್ನ ಮೆಹಂದಿನಾ ಮತ್ತೆ ಅದು ಮೆಹಂದಿ ಅಂತ ಗೊತ್ತಾದ್ಮೇಲೆ ಅದು ತಿನ್ನಲ್ಲ ಅಂತ ಹೇಳ್ತಾ ಇದ್ದಾನೆ. ಇನ್ನು ನೋಡ್ತಾ ಇರ್ಬೋದು, ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಪಾತ್ರೆಗಳಿದ್ದಾವೆ. ಇವಾಗ ಅಡುಗೆ ಎಲ್ಲ ಮುಗಿದ ನಂತರ ಈ ಪಾತ್ರೆನ ತೊಳೆಯುವಂಥದ್ದು. ಇನ್ನು ಅದನ್ನೆಲ್ಲ ರುಬ್ಕೊಂಡ್ಬಿಟ್ಟು ಇವಾಗ ಚಟ್ನಿನ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಸಖತ್ತಾಗಿರುತ್ತೆ ಮಾತ್ರ ಈ ಚಟ್ನಿ. ಮುದ್ದೆ, ಚಪಾತಿ, ಪೂರಿ ಜೊತೆ ಅಂತೂ ನನಗಂತೂ ತುಂಬ ಇಷ್ಟ. ಯಾರಿಗೆಲ್ಲ ಈ ಥರ ಬದನೆಕಾಯಿ ಚಟ್ನಿ ಇಷ್ಟ ಅಂತ ಕಮೆಂಟ್ ಮಾಡಿ. ಇದ್ರ ಜೊತೆ ಸ್ವಲ್ಪ ಶೇಂಗಾ ಬೀಜ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು, ಅದಾದ ನಂತರ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಏನು ಬೇಯಿಸ್ಕೊಂಡಿರ್ತೀವಿ ಅದ್ರ ಜೊತೆ ಸೇರಿಸ್ಬಿಟ್ಟು ಮಿಕ್ಸಿಗಾದರೂ ಹಾಕ್ಬೋದು, ಇಲ್ಲಾಂದರೆ ಕೈಯಲ್ಲೇ ಕ್ಯೂಚಾದರೂ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬೋದು. ಬದನೆಕಾಯಿ ಅಂತೂ ಸಖತ್ತಾಗಿದ್ದಾವೆ. ಸ್ವಲ್ಪ ಬದನೆಕಾಯಿ ಕಡಿಮೆ ಮಾಡಬೇಕು ಅಂತ ಅಂದ್ಕೊತೀವಿ. ಈ ಥರ ಬದನೆಕಾಯಿ ಚಟ್ನಿ, ಎಣ್ಗಾಯಿ ಸಾರು ಇದನ್ನೆಲ್ಲ ನೆನೆಸ್ಕೊಂಡಿದ್ದ ತಕ್ಷಣ ಏನು ಬೇಡ ತಿನ್ನಬೇಕು ಅಂತ ಅನಿಸುತ್ತೆ. ಈ ರೀತಿ ನನಗಂತೂ ಸಖತ್ತು ಇಷ್ಟ. ಅದರಲ್ಲೂ ಈ ಹೀರೆಕಾಯಿ, ಬೀನ್ಸು, ಆಲೂಗಡ್ಡೆ ಎಲ್ಲನೂ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಜವಳಿಕಾಯಿದು ಬರೀ ಇದೇ ಥರ ನಾವು ಚಟ್ನಿ ಮಾಡ್ಕೊತೀವಿ, ಅದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ನೋಡ್ತಾ ಇರ್ಬೋದು, ಅನ್ನ ಮುದ್ದೆ ಎಲ್ಲನೂ ಈ ಥರ ಹಾಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಎಲ್ಲನೂ ತೊಳೆಯೋಕ್ಕೆ ತೊಗೊಂಡಿರ್ತೀನಿ. ಇನ್ನು 2 ಮುದ್ದೆ ಆದರೆ ಸಾಕಾಗುತ್ತೆ. ಇವಾಗ 1 ಮುದ್ದೆ ಎಕ್ಸ್ಟ್ರಾನೇ ಮಾಡಿರ್ತೀನಿ. ಇನ್ನು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವಾರ ಅಂತ ಹೇಳಿದ್ನಲ್ವ, ಹಾಗಾಗಿ ಸ್ವಲ್ಪ ಹೂವು ಕಟ್ಕೊಂಡು ಮುಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕನಕಾಂಬರ ಹೂವು ಬಿಟ್ಟಿತ್ತು, ಹಾಗಾಗಿ ಕಟ್ಟಿ ಮುಡ್ಕೊಂಡಿದ್ದೀನಿ. ಪೂಜೆನೂ ಕೂಡ ಆಯಿತು. ಇನ್ನು ವೇದ ಪಾಪು ನೋಡ್ತಾ ಇರ್ಬೋದು ಈ ರೀತಿ. ಇನ್ನು ಅಲ್ಲಿಂದ ಇವಾಗ ಬಂದುಬಿಟ್ಟು ಅಮ್ಮರ ಮನೆಗೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮರ ಮನೆಗೆ ಬಂದಿದ್ದು ಏನಪ್ಪ ಕಾರಣ ಅಂತ ಅಂದರೆ, ಪಾಪುನ ನೋಡೋಕ್ಕೆ ಬಂದಿದ್ದೀನಿ, ನನ್ನ ಹಳೆಯನ್ನ. ಅವನಿಗೆ ಅಮ್ಮ ಬಂದಿತ್ತು. ಇವಾಗ ಆಲ್ರೆಡಿ ಅಮ್ಮ ಬಂದು ತಣ್ಣಗೂ ಕೂಡ ಮಾಡಿದ್ದಾರೆ. ನನ್ನ ತಮ್ಮನೇ ಬಂದಿದ್ದ, ಅವನ ಜೊತೆಗೇ ಬುತ್ತಿ ನೀರು ಎಲ್ಲ ಕೊಟ್ಟು ಕಳಿಸಿದ್ದೆ. ಪಾಪುನ ನೋಡದೇ ಇರೋಕ್ಕೆ ಆಗಲಿಲ್ಲ. ಹಂಗಾಗಿ ಸಂಜೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಮನೆಯವ್ರಿಗೆ ಬಲವಂತ ಮಾಡಿಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಬನ್ನಿ ಹೋಗಿ ಬರೋಣ ಅಂತ. ಇವಾಗ ಬಂದು ಟೈಮು ಒಂದು 9:45 ಆಗಿದೆ. ನೋಡ್ತಾ ಇರ್ಬೋದು, ನಾವು ಬಂದಿದ್ದೇನೆ ಲೇಟು. ಸ್ವಲ್ಪ ಮನೆ ಹತ್ರ ಪಟ್ಲಿ ಮರಿ ಅವೆಲ್ಲ ಇರೋದ್ರಿಂದ ಊರಿಗೆ ಬರೋಕ್ಕಾಗಲ್ಲ. ಬಂದರೆ ಇಷ್ಟೊತ್ತಲ್ಲೇ ಬರಬೇಕು, ನೋಡ್ಕೋಬೇಕು, ಹೋಗಬೇಕು. ಮತ್ತು ವಿನುಗಮ್ಮ ಬಂದಾಗಾದರೂ ಅಷ್ಟೇ ಇದೇ ಟೈಮಲ್ಲೇ ನಾವು ಬಂದಿದ್ದು. ಇವತ್ತು ಕೂಡ ಅಷ್ಟೇ. ಇನ್ನು ಪಾಪು ಅಂತೂ ತುಂಬ ಚೆನ್ನಾಗಿ ಆಗಿದ್ದಾನೆ. ಪಾಪ ಚೆನ್ನಾಗಿರ್ತಾ ಇದ್ದ. ಸ್ವಲ್ಪ ಅಮ್ಮ ಬಂದು ಹಾಲು ಕುಡಿಯೋದಕ್ಕೆಲ್ಲ ಆಗಿಲ್ವಲ್ಲ, ಹಾಗಾಗಿ ಸ್ವಲ್ಪ ವೀಕ್ ಆಗಿದ್ದಾನೆ. ಆಪ್ರೇಷನ್ ಆದಮೇಲೆ ತುಂಬ ಚೆನ್ನಾಗಾಗಿದ್ದ. ಪಾಪ ಇವನಿಗೂ ಕೂಡ ಅಮ್ಮ ಬಂತು, ಇನ್ನು ಅವ್ರ ಅಮ್ಮನಿಗೂ ಕೂಡ ಅಮ್ಮ ಬಂತು. ಹಾಗಾಗಿ ಸ್ವಲ್ಪ ವೀಕ್ ಆಗಿದ್ದಾನೆ. ಹೆಂಗೋ ಅಮ್ಮ ತಣ್ಣಗೆ ಹೋಗಿದ್ದಾರೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಆಗ್ತಾನೆ. ಇನ್ನು ನಾನು ಬಂದು ಮನೆಯಲ್ಲಿ
ಬದನೆಕಾಯಿ ಮಾಡಿದ್ದೆ ಅಂತ ಏನು ಹೇಳಿದೆ, ಅದನ್ನೇ ಊಟ ಮಾಡಿಕೊಂಡು ಬಂದಿದ್ದೀವಿ. ಇನ್ನು ನಮಗೆ ಊಟ ಬೇಡ ಅಂತ ಹೇಳಿದ್ವಿ ಅಮ್ಮನಿಗೆ ಮುಂಚೆನೇ. ಆದರೂ ಕೂಡ ಅವ್ರ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ಸ್ವಲ್ಪ ಊಟ ಮಾಡಿಕೊಂಡೆ. ಇನ್ನು ನನ್ನ ಹಳೆಯ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದ್ದಾನೆ ಅಂತ. ಇವನಿಗೆ ಹೆಸರು ಬಂದುಬಿಟ್ಟು ಶಾ ಅಕ್ಷರದಿಂದ ಬಂದಿದೆ. ಯಾರಿಗಾದರೂ ಒಳ್ಳೆ ನೇಮ್ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ನನ್ನ ಹಳೆಯನಿಗೆ. ಇನ್ನು ನೋಡ್ತಾ ಇರ್ಬೋದು ವಿನು ಪುಟ್ಟಿ ಇವಾಗ ಆರಾಮಾಗಿದ್ದಾಳೆ. ಇವಾಗ ಒಂದು 8 ದಿನ 10 ದಿನ ಆಯಿತು ಇವಳಿಗೆ ಅಮ್ಮ ಕಡಿಮೆ ಆಗಿ, ಮತ್ತು ತಣ್ಣಗೂ ಕೂಡ ಮಾಡಿದ್ದೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇವತ್ತು ನನ್ನ ಹಳೆಯನ್ನು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ವಿನೂ ಕೂಡ ಅಷ್ಟೇ, ವಿನುಗೋಸ್ಕರ ಅವ್ರ ಅಪ್ಪಾಜಿ ಬೇಕ್ರಿ ಐಟಮ್ ಎಲ್ಲ ತಂದಿದ್ರು. ಇನ್ನು ಅಮ್ಮ ಮಲಗಿದ್ದಾರೆ. ನಮ್ಮ ವೇದು ಪಾಪ ಅಂತೂ ತುಂಬ ಅಂದರೆ ತುಂಬ ಕಾಟ ಮಾಡ್ತಾ ಇದ್ದಾನೆ. ಸುಮ್ಮನಿರು ಅಂದರೂ ಸುಮ್ಮನಿರ್ತಾ ಇಲ್ಲ. ಈಗ ತಾನೇ ಪಾಪ ಮಲಗಿದ್ದಾನೆ. ಹಂಗಾಗಿ ಇದಾಗಿತ್ತು ಇವತ್ತಿನ ನನ್ನ ಹಳೆ ನೋಡಿ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.